ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕೇಳುತ್ತಿದ್ದ ಹಾಗೆಯೇ ಈ ದೈವ ವಾಕ್ಯ ನೆರವೇರಿತು. ಯೇಸು ಸ್ವಾಮಿ ಹೇಳಿದ ಮಾತು ಏನು? ಅದು ದೈವ ವಾಕ್ಯ. ದೇವರ ಆತ್ಮ ನನ್ನ ಮೇಲಿದೆ, ದೇವರ ಆತ್ಮ ನನ್ನ ಮೇಲಿದೆ, ಬಡಬಗ್ಗರಿಗೆ ಶುಭ ಸಂದೇಶವನ್ನು ಸಾರಲು. ಎಷ್ಟು ಒಳ್ಳೆಯ ಮಾತು! ಯೆಶಾಯ ಪ್ರವಾದಿ ಸುರುಳಿನಲ್ಲಿ ಇದ್ದಂತಹ ವಾಕ್ಯಗಳನ್ನು ಓದಿದಂತಹ ಪ್ರಭು ಯೇಸು ಸ್ವಾಮಿ ಇಂದು ಇದು ನೆರವೇರಿತು ಎಂಬುದಾಗಿ ಹೇಳಿದರು. ಅಂದರೆ ದೇವರ ಆತ್ಮ ನಮ್ಮ ಹೃದಯಗಳಲ್ಲಿ ಬಂದಾಗ ನಾವು ಸುವಾರ್ತೆಯಾಗ್ತೀವಿ, ನಾವು ಸಂದೇಶವಾಗ್ತೀವಿ, ನಾವು ಇತರರ ಒಳಿತಿಗಾಗಿ ದುಡಿಯುವವರಾಗ್ತೀವಿ. ಪರಸ್ನೇಹ, ಪರಪ್ರೀತಿ, ಪರಸೇವೆ ಇದರಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೂ 2 ಘಟನೆಗಳನ್ನು ನಾನು ನಿಮಗೆ ಹೇಳ್ತೀನಿ. ಗಾಬ್ರಿಯೇಲ್ ದೂತನು ಮಾತೆ ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನು ಹೇಳಿದಾಗ ಪವಿತ್ರಾತ್ಮ ಆಕೆಯ ಮೇಲೆ ಕವಿಯಿತು. ಆಕೆ ಏನ್ ಮಾಡಿದ್ಲು? ಆ ಸ್ಥಳವನ್ನ ಬಿಟ್ಟು ಗುಡ್ಡಗಾಡಿನಲ್ಲಿದ್ದಂತಹ ಎಲಿಜಬೆತಳಿಗೆ ಸೇವೆ ಮಾಡಲು ಹೋದಳು. ನಾವು ಹೋಗ್ತಿರ್ಲಿಲ್ಲ. ಒಂದು ಸ್ಥಾನಮಾನ ಬಂದಿದ ತಕ್ಷಣ ನಾವು ನಮ್ಮಲ್ಲಿರುವ ನಿಜ ಸ್ವರೂಪವನ್ನು ತೋರಿಸ್ತೀವಿ, ನಮ್ಮಲ್ಲಿರುವ ಬುದ್ಧಿಯನ್ನು ತೋರಿಸ್ತೀವಿ. ನಮಗೆ ಯಾರಿಗಾದ್ರೂ ಇಂತಹ ಒಂದು ಅದ್ಭುತವಾದ ವಿಷಯ ಕೊಟ್ಟಿದ್ರೆ ಬಹುಶಃ ನಾವು ಎತ್ತರವಾದ ಒಂದು ಗೋಪುರವನ್ನ ಕಟ್ಟಿ ಅದ ಮೇಲೆ ಒಂದು ಕುರ್ಚಿ ಹಾಕಿ ಕೂತ್ಕೊಬಿಡ್ತಾ ಇದ್ದೋ ಏನೋ. ಆದರೆ ಮಾತೆ ಮರಿಯಮ್ಮನವರು ಮಾಡಲಿಲ್ಲ. ಅವರು ಎಲಿಜಬೆತಳಿಗೆ ಸೇವೆ ಮಾಡಲು ಹೋದಳು. 3ನೇದಾಗಿ, ಎಲಿಜಬೆತಳು ಮಾತೆ ಮರಿಯಮ್ಮನವರನ್ನು ಕಂಡಾಗ ಆಕೆ ಪವಿತ್ರಾತ್ಮ ಭರಿತಳಾದಳು. ಆಗ ಆಕೆ ಮಾತೆ ಮರಿಯಮ್ಮನವರನ್ನು ನೋಡಿ, ನನ್ನ ದೇವರ ತಾಯಿ ನನ್ನನ್ನು ನೋಡಲು ಬಂದದ್ದು ಅದೆಂತಹ ಆನಂದ, ಸಂತೋಷ, ನಾನು ಧನ್ಯಳಾದೆ ಎಂಬುದಾಗಿ ಆಕೆ ಘೋಷಿಸುತ್ತಾಳೆ. ತಾಳ್ಮೆ, ದೇವರನ್ನ ಕಂಡುಕೊಳ್ಳುತ್ತಾಳೆ. ಪ್ರೀತಿಯ ಸಹೋದರ ಸಹೋದರಿಯರೇ, 3 ವಿಷಯಗಳನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಪವಿತ್ರಾತ್ಮ ಪ್ರೇರಣೆಯನ್ನ ಪಡೆಯಬೇಕು, ಅವರ ವರದಾನಗಳನ್ನ ಅನುಭವಿಸಬೇಕು, ಅವರ ಆಶೀರ್ವಾದವನ್ನ ನಾವು ಅನುಭವಿಸಬೇಕು, ನಮ್ಮ ಜೀವನವನ್ನ ಪರಿಶುದ್ಧವಾಗಿರಿಸಬೇಕು. ಅಲ್ಲಿ ಪರಪ್ರೀತಿ, ಪರಸ್ನೇಹ, ಪರಸೇವೆ ತುಂಬಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಪೌಲ ಹೇಳ್ತಾನೆ, ನಾವು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನಾವು ನಮ್ಮ ಕರಗಳನ್ನ ಚಾಚಿ ಕಣ್ಣೆತ್ತಿ ತಂದೆಯಾದ ದೇವರನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ಪವಿತ್ರಾತ್ಮನ ಪ್ರೇರಣೆ ನಿಮ್ಮಲ್ಲಿ ಇದೆ ಎಂಬುದಾಗಿ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ, ಪ್ರಾರ್ಥನೆ ಸಾಧಿಸೋಕ್ಕಾಗಲ್ಲ ನಮ್ಮ ಕೈಯಾಗ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಪೌಲ ಮತ್ತೊಂದು ಮಾತು ಹೇಳ್ತಾರೆ, ನೀವೆಲ್ಲರೂ ಕೂಡ ಪವಿತ್ರಾತ್ಮರು ಜೀವಿಸುವಂತಹ ದೇವಾಲಯಗಳು. ಎಷ್ಟು ಸಲ ನಾವು ನೆನಪಲ್ಲಿ ಇದೆ, ಎಷ್ಟು ಸಲ ಇದನ್ನ ನಾವು ಯೋಚನೆ ಮಾಡ್ತೀವಿ? ಪವಿತ್ರಾತ್ಮ ನಿಮ್ಮ ಹೃದಯಗಳಲ್ಲಿ, ದೇಹದಲ್ಲಿ, ಜೀವನದಲ್ಲಿ ಜೀವಂತವಾಗಿ ಆಲಯವನ್ನ ಮಾಡಿದ್ದಾರೆ ಎಂಬುದಾಗಿ ನಾವು ಅರಿಯುವುದಾದರೆ ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೀವಿ. ಮೋಸ, ವಂಚನೆ, ಕೆಡುಕತನ ಯಾವುದೂ ಇರುವುದಿಲ್ಲ. ಇತರರ ಸೇವೆ, ಇತರರ ಪ್ರೀತಿ, ಇತರರ ಸ್ನೇಹ ಇದರಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ. ಆದರೆ ಇದು ಆಗುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದಲ್ಲ ಒಂದು ವಿಧದಲ್ಲಿ ನಮ್ಮಲ್ಲಿರುವಂತಹ ಆತ್ಮನನ್ನ, ನಮ್ಮಲ್ಲಿರುವಂತಹ ಆಶೀರ್ವಾದವನ್ನ, ನಮ್ಮಲ್ಲಿರುವ ಪರಿಶುದ್ಧತೆಯನ್ನ ನಾವು ಅನೇಕ ಬಾರಿ ಮರೆಯುತ್ತೀವಿ. ಏನ್ ನೆನಪಿಗೆ ತಂದುಕೊಳ್ತೀವಿ? ನಮ್ಮನ್ನೇ ನಾವು ನೆನಪಿಗೆ ತಂದುಕೊಳ್ತೀವಿ. ನಾವೆಲ್ಲರೂ ಕೂಡ ಆತ್ಮನು ಜೀವಿಸುವಂತಹ ಆಲಯಗಳು. ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ, ಪ್ರತಿದಿನ ನಾವು ಬಲಿಪೂಜೆಯಲ್ಲಿ ಭಾಗವಹಿಸಬೇಕಾದರೆ, ಪ್ರತಿದಿನ ಆರಾಧನೆಯಲ್ಲಿ ನಮ್ಮನ್ನ ಸಮರ್ಪಿಸಬೇಕಾದರೆ, ಸಂಸ್ಕಾರಗಳಲ್ಲಿ ಭಾಗವಹಿಸಬೇಕಾದರೆ ನಾವು ಆತ್ಮನ ಆ ಒಂದು ಪ್ರಸನ್ನತೆಯನ್ನ ಪಡಿತೀವಿ. ಆದರೆ ನಿಜವಾಗಲೂ ಯೇಸು ಸ್ವಾಮಿ ಹೇಳಿದ ಹಾಗೆ ದೇವರ ಆತ್ಮ ನನ್ನ ಮೇಲಿದೆ, ಶುಭ ಸಂದೇಶವನ್ನು ಸಾರಲು ನಾನು ಸಿದ್ಧನಾಗಿದ್ದೇನೆಂಬುದಾಗಿ ಹೇಳಲು ಎಷ್ಟು ಜನಕ್ಕೆ ಸಾಧ್ಯ? ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬಾ ಒಳ್ಳೆಯ ವಿಷಯ. ಯಾರು ಕೆಟ್ಟವರಲ್ಲ, ಇಲ್ಲಿರೋರು ಯಾರು ಕೆಟ್ಟವರಲ್ಲ.
ಅದೇ ರೀತಿ ಯಾರು ಕೂಡ ಸಂಪೂರ್ಣವಾಗಿ ಒಳ್ಳೆಯವರು ಅಲ್ಲ. ಕೆಲವೊಮ್ಮೆ ಕೆಟ್ಟತನ, ಕೆಲವೊಮ್ಮೆ ಒಳ್ಳೆಯತನ ನಮ್ಮಲ್ಲಿ ಇದ್ದೇ ಇರ್ತದೆ. ಯಾರೋ ಹೇಳ್ತಿದ್ರು, ಪ್ರತಿಯೊಂದು ಮನುಷ್ಯನಲ್ಲಿ 2 ನಾಯಿಗಳಿವೆ, ಒಂದು ಕೆಟ್ಟ ನಾಯಿ, ಇನ್ನೊಂದು ಒಳ್ಳೆ ನಾಯಿ. ಯಾವುದಕ್ಕೆ ಊಟ ಹಾಕ್ತೀವೋ ಅದು ಬೆಳೀತದೆ, ಯಾವುದಕ್ಕೆ ಊಟ ಹಾಕಲ್ವೋ ಅದನ್ನ ಹಂಗೆ ಸತ್ತೋಗುತ್ತೆ ಅಂತ. ಯಾವುದಕ್ಕೆ ಊಟ ಹಾಕ್ತೀವಿ ನಾವು? ಒಳ್ಳೆತನಕ್ಕೋ ಅಥವಾ ಕೆಟ್ಟ ವಿಷಯಕ್ಕೋ? ಒಳ್ಳೆಯತನಕ್ಕೆ ನಾವು ಸಾಕುವುದಾದ್ರೆ, ಒಳ್ಳೆತನವನ್ನ ಬೆಳೆಸ್ಕೊಳ್ಳೋದಾದ್ರೆ ದೇವರ ಆತ್ಮ ನನ್ನ ಮೇಲಿದೆ. ನಿಜವಾಗಲೂ ದೇವರ ಆತ್ಮ ನಿಮ್ಮ ಮೇಲಿದ್ದರೆ ಇತರರಿಗೆ ಶುಭ ಸಂದೇಶವಾಗಿರಿ. ಇತರರಿಗೆ ಶುಭ ಸಂದೇಶವಾಗಿರಿ. ನಿಮ್ಮ ಬಾಯಿಂದ ಬರುವ ಮಾತುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಕಾರ್ಯಗಳು ಇತರರ ಒಳಿತಿಗಾಗಿ, ಪರಸ್ನೇಹ, ಪರಪ್ರೀತಿ, ಪರಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತಹ ಅರ್ಹತೆಯನ್ನ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಲೆಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆ ತಾಯಿಯ ಮಕ್ಕಳಾಗಿ, ಆ ತಾಯಿಯಂತೆ ಇರಲು ನಾವು ಪ್ರಯತ್ನ ಮಾಡೋಣ. ಇಂತಹ ವರವನ್ನ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ಈ ಒಂದು ಸುಂದರವಾದ ದಿನಗಳಲ್ಲಿ ನಮ್ಮನ್ನು ಮುನ್ನಡೆಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.